Watch full episodes on Jio Hotstar. ಜಾಸ್ತಿ ಆಯ್ತು, ನಿಲ್ಸು, ಜಾಸ್ತಿ ಆಯ್ತು. ಅಯ್ಯಮ್ಮ, ಇನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಆಗ್ಲೇ ಜಾಸ್ತಿ ಆಯ್ತು ಅಂತಿದ್ದಾನಲ್ಲ ಮೋಟು. ಅಯ್ಯೋ ಇಲ್ಲಿ ಕೇಳು ಚಿಕ್ಕಮ್ ಸರ್, ಮೋಟು ಎಲ್ಲ ತಿನ್ನಕ್ ಬಿಟ್ಟಿದ್ದಾನೆ, ನಾವು ನೋಡಿಲ್ಲ ಅಷ್ಟೇನೆ. ಅರೆ ನಾನು ತಿನ್ನೋದು ಕುಡಿಯೋದ್ರ ವಿಷಯದ ಬಗ್ಗೆ ಎಲ್ಲ ಹೇಳಿದ್ದು. ಅರೆ ಮತ್ತ್ಯಾಕ ಆತರ ಹೇಳಿದ್ ನೀನು? ನನ್ಗೆ ಫುರ್ಫುರಿ ನಗರ್ ಪೊಲ್ಯೂಷನ್ ಬಗ್ಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಕಣೋ. ಎಲ್ಲಿ ನೋಡಿದ್ರು ಕಾರು ಬಸ್ಗಳದು ಹೊಗೆ ಅಂದ್ರೆ ಹೊಗೆ ಕಣೋ. ಎಲ್ಲ ಕಡೆ ಧೂಳು ಹೊಗೆ ತುಂಬ್ಕೊಂಡ್ಬಿಟ್ಟಿದೆ ಕಣೋ. ಉಸಿರಾಡಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ. ಅರೆ ಎಲ್ಲಿ ನೋಡಿದ್ರು ಈ ಕೆಟ್ಟ ಹಾರನ್ ಶಬ್ದಗಳು. ನೀನೇ ನೋಡಪ್ಪತ್ಲು, ಈ ಗಾಡಿಗಳೆಲ್ಲ ಎಷ್ಟು ಜೋರಾಗಿ ಹಾರನ್ ಮಾಡ್ತೀವಿ ಅಂತ. ಅರೆ ನಿಲ್ಲಿಸ್ಬಿಡಿ, ಖಾಲಿ ಇರೋ ರೋಡಲ್ಲಿ ಯಾಕೆ ಹಾರನ್ ಮಾಡ್ತೀರಾ ನೀವು? ನೀವು ನಮ್ ಕಿವಿನ ಹಾಳು ಮಾಡಕ್ ಬಿಡ್ತೀರಾ? ನೋಡಿ ಚಿಕ್ಕಮ್ ಸರ್, ನೀವಂತ ಗಾಡಿಗಳನ್ನ ಯಾಕೆ ಸರ್ ಹಿಡಿಯೋದಿಲ್ಲ? ಉಸಿರಾಡೋದಕ್ಕೂ ಬಹಳ ತೊಂದರೆ ಆಗ್ಬಿಟ್ಟಿದೆ. ಅಯ್ಯಮ್ಮ ಮೋಟು, ನೀನ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯ ಅಂದ್ರೆ ಏರ್ ಪೊಲ್ಯೂಷನ್ ಮತ್ತೆ ನಾಯ್ಸ್ ಪೊಲ್ಯೂಷನ್ ಬಗ್ಗೆ. ಆದ್ರೆ ಇದು ಎಲ್ಲ ಜಾಗದಲ್ಲೂ ಇದ್ದೇ ಇದೆ. ಎಲ್ಲಾ ಕಡೆನೂ ಇರಲ್ಲ, ಯಾವ್ದಾದ್ರು ಒಂದ್ ಜಾಗದಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಈಗ ಇದೆಯಲ್ಲ ಆತರ. ಅಲ್ಲಿ ನೋಡಿ, ಆ ಜಾಗ ಎಷ್ಟು ಸುಂದರವಾಗಿದೆ, ಎಷ್ಟು ಶಾಂತವಾಗಿದೆ ಅಂತ. ನಾನು ಅಲ್ಲೇ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಓಕೆ ರೆಡಿಯಪ್ಪತ್ತು, ನಾವು ಅಲ್ಲಿ ಹೋಗಿ ಆರಾಮಾಗಿದ್ಬಿಡೋಣ. ಯಾವುದೇ ಶಬ್ದ ಇರಲ್ಲ, ಯಾವ್ದು ಹೊಗೆನೂ ಇರಲ್ಲ, ಪೊಲ್ಯೂಷನ್ನೂ ಇರೋದೇ ಇಲ್ಲ. ಹಾಗೇನು ಹೇಳ್ಬೇಡ ಕಣ ಮೋಟು, ನೀನ್ ಎಲ್ಲೇ ಹೋಗೋ ಏನಾದ್ರೂ ಒಂದು ತೊಂದರೆ ಇದ್ದೇ ಇರುತ್ತೆ ಕಣ. ಅಲ್ಲಿ ಶಬ್ದ ಮತ್ತೆ ಹೊಗೆ ಇಲ್ಲದೆ ಇದ್ರೂ ಬೇರೆ ಏನಾದ್ರೂ ತೊಂದರೆ ಇದ್ದೇ ಇರುತ್ತೆ. ಈಗ ನಾವಿರೋ ಜಾಗದಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಲೇಬೇಕು. ನೋ 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 ನೋ, ಹಿಮಾಲಯದಂತ ಶಾಂತ ಮತ್ತು ಸುಂದರವಾದ ಜಾಗದಲ್ಲಿ ಯಾವ ತೊಂದರೆನೂ ಇರೋದೇ ಇಲ್ಲ. ನಾನು ಅಲ್ಲೇ ಹೋಗಿದ್ ಬಿಡ್ತೀನಿ. ಆ ಜಾಗದಲ್ಲಿ ನಂಗೆ ನಿಜವಾದ ಸಂತೋಷ ಸಿಗುತ್ತೆ. ಇಲ್ಲಿ ನೋಡಿ, ಬರೋದಾದ್ರೆ ನನ್ನ ಜೊತೆ ಬನ್ನಿ. ಬಂದ್ರೆ ವೆಲ್ಕಮ್, ಬರದೇ ಆದ್ರೆ ಅನುಭವಿಸಿ. ನಾನು ಹೋಗ್ತೀನಿ. ವಾ, ಎಷ್ಟು ಸುಂದರವಾಗಿದೆ ಜಾಗ, ಬಹಳ ಮಜಾ ಇದೆ. ಟೆಕ್ನಿಕ್ಕಿಟ ಜಾಗ ಏನೋ ಬಹಳ ಚೆನ್ನಾಗಿದೆ, ಬಹಳ ಶಾಂತವಾಗಿದೆ. ಆದ್ರೆ ರಾತ್ರಿ ಆಗಿ ಹೋಗ್ತಾ ಇದೆ. ಮಲ್ಕೊಳ್ಳೋದಿಕ್ಕೆ ಏನ್ ಮಾಡೋದು? ಒಂದು ಹೋಟ್ಲು ಇಲ್ಲಿ ಕಾಣ್ತಾನೆ ಇಲ್ವಲ್ಲ, ಮನೇನೂ ಇಲ್ಲ. ರಾತ್ರಿನ ಎಲ್ಲಿ ಮಲ್ಕೊಳ್ಳೋದು ಅಂತ. ಈ ಧ್ವನಿ ಎಲ್ಲಿಂದನೋ ಬರ್ತಾ ಇದೆಯಲ್ಲ. ಇಲ್ಲೆಲ್ಲೂ ದೇವಭೂತ ಇಲ್ಲ ತಾನೆ? ಇಲ್ಲ ಇಲ್ಲ, ಇಲ್ಲಿ ದೇವಭೂತ ಇರಕ್ಕೆ ಚಾನ್ಸಸ್ ಇಲ್ಲ. ಇಲ್ಲಿ ಮನುಷ್ಯರು ವಾಸ ಮಾಡಕ್ಕೆ ಜಾಗ ಇಲ್ಲ. ಇನ್ ದೇವಭೂತ ಎಲ್ಲಿಂದ ಬರಕ್ ಸಾಧ್ಯ ಹೇಳು? ಥ್ಯಾಂಕ್ ಯು, ತಾವು ನನಗೆ ಬಹಳ ಸಹಾಯ ಮಾಡಿದ್ರಿ. ಇದು ನಮ್ಮ ಕರ್ತವ್ಯ ಸರ್. ಆದ್ರೆ ತಾವೊಬ್ಬರೇ ಈ ಹಿಮಾಲಯ ಪರ್ವತದಲ್ಲಿ ಏನ್ ಮಾಡ್ತಾ ಇದ್ದೀರಾ ಹೇಳಿ? ಒಬ್ಬರೇ ಯಾಕೆ ಬಂದ್ರಿ ಇಲ್ಲಿಗೆ? ಬಹಳ ಥಂಡಿ, ಚಳಿ ಆಗ್ತಿದೆ ಸರ್. ಚಳಿಗೆ ನಿಮ್ಮ ಹತ್ರ ಏನು ಮಾತಾಡಕ್ ಆಗ್ತಿಲ್ಲ ನನಗೆ. ನಾನು ಹೇಳ್ತೀನಿ ಸರ್, ಆಮೇಲೆ ಹೇಳ್ತೀನಿ ಯಾಕೆ ಬಂದೆ ಇಲ್ಲಿಗೆ ಅಂತ. ದಯವಿಟ್ಟು ಪ್ಲೀಸ್. ತಾವ್ಯಾರು? ನನ್ನ ಹೆಸರು ಪ್ಯಾಟ್ ಅಂತ. ಇವರು ನಮ್ಮ ಸ್ನೇಹಿತರು. ಬನ್ನಿ ಸರ್, ನಮ್ಮ ಟೆಂಟ್ಗೆ ಹೋಗೋಣ. ಹೋಗ್ತಿದ್ದಾರೆ, ಇಲ್ಲೆಲ್ಲ ಡಿಟೇಲ್ ಆಗಿ ಮಾತಾಡ್ಕೊಂಡು ಹೋಗೋಣ. ಬನ್ನಿ. ಅಲ್ಲ ಸರ್, ತಾವು ತಮ್ಮ ಫುರ್ಫುರಿ ನಗರನ ಇದಕ್ಕೋಸ್ಕರ ಬಿಟ್ಟು ಬಂದ್ಬಿಟ್ರ? ಇದು ಒಂದು ಪ್ರಾಬ್ಲಮ್ ಸರ್. ಅಯ್ಯೋ ನನ್ನ ಬ್ರದರ್, ನನ್ನ ಫ್ರೆಂಡ್, ಪ್ರಾಬ್ಲಮ್ ಅನ್ನೋದು ಎಲ್ಲಾ ಕಡೆನೂ ಇದೆ ಸರ್. ನಾವು ಅದನ್ನ ಫೇಸ್ ಮಾಡಬೇಕೇ ಹೊರತು ಹೆದರ್ಕೊಂಡು ಇಲ್ಲಿವರೆಗೂ ಬರಬಾರ್ದು ಸರ್.
ತಗೊಳ್ಳಿ, ಹೊಟ್ಟೆಗೆ ಏನಾರು ತಿನ್ನಿ ಸರ್. ನಿಮ್ಮ ಮುಖ ನೋಡಿದ್ರೆ ಬಹಳ ಹಸುವಾಗಿರೋ ಥರ ಕಾಣಿಸ್ತಾ ಇದೆ. ಮೊದಲು ನಿಮ್ಮ ಊರಿಗೆ ನಾಳೆ ಹೊರಟ್ಬಿಡಿ ಸರ್ ನೀವು. ತಾವು ಕರೆಕ್ಟಾಗಿ ಹೇಳಿದ್ರಿ ಸರ್. ಫುರ್ಫುರಿ ನಗರದಲ್ಲಿ ಇದ್ದಿದ್ರೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮಜವಾಗಿರ್ತಾ ಇದ್ದೆ. ನನ್ನ ಸ್ನೇಹಿತ ಪತ್ಲು ಅಂತ ಇದ್ದಾನೆ ಸರ್, ಅವನೇ ಪಾಪ ದಿನಾ ಬೆಳಗ್ಗೆ ನನ್ನ ಎಬ್ಬಿಸ್ತಾ ಇದ್ದ. ಪಾಪ ಸರ್, ಅಂತ ಸ್ನೇಹಿತ ಎಲ್ಲೂ ಸಿಗೋದಿಲ್ಲ ಬಿಡಿ ಸರ್. ಓಕೆ ಸ್ನೇಹಿತ, ನಿನಗೆ ಬೇಗನೆ ಬುದ್ಧಿ ಬಂತಲ್ಲ. ಜೈ ಹೋ. ಅರೆ, ಇದೇ ತರ ಜಾಗನ ಹುಡುಕ್ತಾ ಇದ್ದೆ. ಹಲೋ ಪತ್ಲು, ನಾನು ಒಂದು ಸುಂದರವಾದ ಕಾಡ್ನಲ್ಲಿದ್ದೀನಿ ಕಣೋ. ಬಹಳ ಚೆನ್ನಾಗಿದೆ ಕಣೋ, ನನಗಿಲ್ಲಿ ಸಖತ್ ಖುಷಿ ಸಿಗ್ತಾ ಇದೆ. ಆದ್ರೆ ನೀನು ಹಿಮಾಲಯಕ್ಕೆ ಹೋಗ್ತೀನಿ ಅಂತ ಹೇಳೋದಿಲ್ಲ. ಅಯ್ಯೋ, ಅಲ್ಲಿ ನನಗೆ ಸಖತ್ತು ಪ್ರಾಬ್ಲಮ್ ಆಗ್ಬಿಡ್ತು ಕಣೋ. ಆದ್ರೆ ಇಲ್ಲಿ ಕೋಗಿಲೆ ಕೂಗೋ ಸೌಂಡ್ ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊ. ಹಂಗೆ ನವಿಲ್ ಮಾತಾಡ್ತಾ ಇದೆ ಕಣೋ, ಕೇಳಿಸ್ಕೊ ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯೋ, ಏನ್ ಸೀನ್ರಿಸೋ. ನಿಜ ಏನಾ? ಅರೆ, ಕಣ್ ಮುಚ್ಕೊಂಡು ಕೇಳಿಸ್ಕೊತಾ ಇದ್ರೆ ಕಾಡ್ನಲ್ಲಿರೋ ಪಕ್ಷಿಗಳ ಧ್ವನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನೋ. ಮಜ್ಜಾ. ಇಲ್ಲೋಡ ಕೋಗಿಲೆ ಕೂಗ್ತಾ ಇದೆ ನೋಡು. ಅರೆ ನೋಡದೆ ಹೆಂಗ, ಫೋನಲ್ಲಿ ನಾನು ಬರೀ ಕೇಳಿಸ್ಕೋಬಹುದು ಅಷ್ಟೇ ತಾನೇ. ಅರೆ, ನಾನು ಮರ್ತೇ ಬಿಟ್ಟಿದ್ದೆ ಕಣೋ. ಆದ್ರೆ ಪತ್ಲು, ನೀನು ನನ್ನ ಜೊತೆ ಇದ್ದಿದ್ರೆ ಬಹಳ ಮಜಾ ಇರ್ತಿತ್ತು ಕಣೋ. ಮಜಾ. अरे कापाड़े यार, अरे कापाड़े। अब कालो कालो ಅರೆ ತೊಂದ್ರೆ ನನ್ನಿಂದ ಬಿದ್ದಿದೆಯೋ ಅಥವಾ ನಾನೇ ತೊಂದ್ರೆ ಹುಡ್ಕೊಂಡು ಓಡಾಡ್ತಿದ್ದೀನೋ ನನಗೆ ಗೊತ್ತಾಗ್ತಿವಲ್ಲಪ್ಪ. ಮೊದ್ಲು ಏನಾಯ್ತಾ? ಈಗೇನಕ್ಕೆ ಬೇಡ ಕಣೋ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನಾನು ಬಚಾವಾದ್ರೆ. ಅರೆ ನಿಮ್ಗೆಲ್ರಿಗೂ ನಾಚಿಕೆ ಆಗ್ಬೇಕು. ಒಬ್ನೇ ಒಬ್ಬ ಮನುಷ್ಯ ಇರೋದು ನೋಡಿ ಎಲ್ರು ನಾಲ್ಗೆ ಚಾಚ್ತಾ ಇದ್ದೀರಾ. ನಿಮ್ಗೆ ಕಾಡ್ ಮೇಲಾಣೆ, ನೀರ್ ಮೇಲಾಣೆ, ಮರದ ಮೇಲಾಣೆ, ಎಲೆಗಳ ಮೇಲಾಣೆ. ಹೊಟ್ಟೋಗ್ಬಿಡಿ ಇಲ್ಲಿಂದ. ಸ್ವಲ್ಪ ನನ್ ಮೇಲೆ ಕರುಣೆ ತೋರಿಸ್ಬಿಡಿ, ಕರುಣೆ ತೋರಿಸಿ. ಹಲೋ ಪತ್ಲು, ಆ ದಿನ ಎಲ್ಲ ಎಷ್ಟು ಚೆನ್ನಾಗಿತ್ತು. ನಿಮ್ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೆ. ಇವತ್ತು ನನ್ನ ಕಡೆಯ ದಿನ ಅನ್ಸುತ್ತೆ. ನಮಸ್ಕಾರ ಕಣ ಪತ್ಲು. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವೇನಾದ್ರೂ ಬರ್ದೇ ಹೋಗಿದ್ರೆ ನನ್ನ ಗತಿ ಅಷ್ಟೇ ಇವತ್ತು ಸರ್. ಹೌದು, ಜೀಪ್ ಎತ್ಕೊಂಡು ಹೋಗ್ತಾ ಇದ್ದೀರಿ. ನಡೀರಿ, ಜೀಪ್ ವಾಪಸ್ ಕಿತ್ಕೊಳ್ಳೋಣ. ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಏನೂ ಇಲ್ಲ ಸರ್. ತಾವು ತಮ್ಮ ಮನೆಗೆ ಹೋಗಿ. ಈ ಕಾಡಲ್ಲಿ ಬಹಳ ತೊಂದರೆ ಅನುಭವಿಸ್ಬೇಕಾಗತ್ತೆ. ಡಾಕ್ಟರ್ಣ, ನಮ್ಮ ಮನೆ ಬೀಗ ಹಾಕಿದೆಯಲ್ಲ, ಪತ್ಲು ಎಲ್ಲೋಗಿದ್ದಾರಣ?
ಅಯ್ಯೋ ಮೋಟು ನನ್ ಗೆಳೆಯ ಏನಂತ ಹೇಳಯ್ಯ ನಾನು ನೀನ್ ಹೊರಟೋಗ್ಬಿಟ್ಟಿಯಲ್ಲ ಅದಕ್ಕೆ ಅವನು ಬೇಜಾರಾಗಿ ಹೊರಟೋಗ್ಬಿಟ್ಟ ಕಡೆಯ ಅವನೇನ್ ಹೇಳ್ದ ಗೊತ್ತಾ ಮೋಟು ಇಲ್ದೆ ನಾನು ಒಬ್ನೇ ಇಲ್ಲಿದ್ದು ಏನ್ ಮಾಡ್ಲಿ ಅಂತ ಹೇಳ್ದ ಛೇ ಅವನು ಸಂತೋಷನ ಹುಡ್ಕೊಂಡು ಹೊರಟಿದ್ದಾನೆ. ಎಲ್ಲಿ ಏರ್ ಪೊಲ್ಯೂಷನ್, ಶಬ್ದ, ಗಾಳಿ ಅದು ಇದು ಇರಲ್ವೋ ಅಲ್ಲಿ ಹುಡ್ಕೊಂಡು ಹೋಗಿದ್ದಾನೆ. ಕಾನೂನು ಮೇಲೆ ಆಣೆ. ಅರೇ ಪತ್ತು ಬ್ರದರ್ ಎಲ್ಲಿದೆಯೋ? ಸಂತೋಷ ಅನ್ನೋದು ಬರೀ ಇಲ್ಲೇ ಕಣ ಇರೋದು. ಒಳ್ಳೆ ಸ್ನೇಹಿತರು ಇಲ್ಲಿದ್ದಾರೆ. ಅಲ್ಲಿ ಹೋಗಿ ನಾ ಎಲ್ಲ ಅನುಭವಿಸಿದೀನಿ ಕಣ ಪತ್ಲು. ಬಂದ್ಬಿಡು ಪ್ಲೀಸ್, ಬಂದ್ಬಿಡು. ಪ್ರಾಬ್ಲಮ್ ಎಲ್ಲಾ ಕಡೆನೂ ಇದ್ದಿದ್ದೇ ಕಣ. ಪ್ರಾಬ್ಲಮ್ಸ್ ನ ದೂರ ಮಾಡಕ್ಕೋಸ್ಕರ ಪ್ರಯತ್ನ ಪಡ್ಬೇಕೆ ಹೊರತು ಅದರಿಂದ ಹೆದರ್ಕೊಂಡು ಓಡೋಗ್ಬಾರ್ದು ಕಣೋ. ನನ್ ಗೆಳೆಯ ಪತ್ಲು ವಾಪಸ್ ಬಾರೋ. ಸಾರಿ ಪತ್ಲು, ತಪ್ಪಾಗೋಯ್ತು ಕಣ, ಸಾರಿ. ಮತ್ತೆ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಲ್ಲ ತಾನೆ? ನೋ ನೋ, ನೆವರ್ ನೆವರ್, ಯಾವತ್ತಿಗೂ ಇಲ್ಲ. ಸಮೋಸ ಮೇಲೆ ಕಣ. ಹಂಗಾರೆ ಹಿಂದ್ಗಡೆ ತಿರುಗಿ ನೋಡು. ಸ್ನೇಹಿತರೆ, ನಮ್ ಇತಿಹಾಸನೇ ಹೇಳಿದೆ, ಯಾರು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾರೋ ಅವರು ಧೈರ್ಯವಂತರಾಗಿರ್ತಾರೆ. ಹಾಗೆ ಅದೃಷ್ಟ ಕೂಡ ಅವ್ರ ಜೊತೆನೇ ಇರುತ್ತೆ. ಲಕ್ಕಿ ಫೇವರ್ಸ್ ದ ಬ್ರೇವ್. ಅದೃಷ್ಟ ಅನ್ನೋದು ನಮ್ ಹಿಂದೆನೇ ಇರುತ್ತೆ. ನಂಬಿಕೆ ಇಲ್ಲ ಅಂದ್ರೆ ಒಂದ್ಸಾರಿ ತಾವೇ ಪ್ರಯತ್ನ ಮಾಡಿ ನೋಡಿ. ಪತ್ಲು, ನಾನ್ ಇನ್ಮೇಲಿಂದ ಎಲ್ಲಾ ವಿಷಯದಲ್ಲೂ ಧೈರ್ಯ ತೋರಿಸ್ತೀನಿ ಕಣೋ. ಆಮೇಲೆ ನೋಡು ಅದೃಷ್ಟ ನಿಂದನೆ ಹೆಂಗಿರುತ್ತೆ ಅಂತ. ಬಾಸ್ ನಾವಿಲ್ಲಿಂದ ಹೊರಟೋಗ್ಬಿಡೋಣ. ಮೋಟು ನಮ್ಮ ಮೇಲೆ ಬಹದ್ದೂರಿ ತೋರಿಸ್ಬಿಟ್ರೆ ಕಷ್ಟ. ನಡೀರಿ ಹೋಗ್ಬಿಡೋಣ. ಮೋಟು ನನ್ನ ಮೇಲೆ ಬಹದ್ದೂರಿ ತೋರಿಸ್ಬಿಟ್ರೆ ನನ್ನ ಕೆಲಸ ಎಲ್ಲ ಹಾಳಾಗೋಗುತ್ತೆ. ಮೋಟು ಅವೆಲ್ಲ ಬರೀ ಮಾತುಗಷ್ಟೇ ಕಣ. ಅದೊಂದು ಟಿವಿ ಪ್ರೋಗ್ರಾಮ್ ಅಷ್ಟೇ. ಏನೋ ಧೈರ್ಯ ತರಿಸಕ್ ಹೋಗ್ಬಿಡ್ತೀಯಾ, ಆಮೇಲೆ ತೊಂದರೆ ಸಿಕ್ಕಾಕೊಂಡ್ಬಿಡ್ತೀಯ ನೀನು. ಅಲ್ಲ ಕಣ ಪತ್ಲು, ನಾನು ಯಾವಾಗ ನೋಡಿದ್ರು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ನೀನು ಅಡ್ಡ ಬಂದ್ಬಿಡ್ತೀಯ ಎಲ್ಲ ವಿಷಯಕ್ಕೂ. ಪತ್ಲು, ನಾವು ಶಕ್ತಿ ಪ್ರದರ್ಶನ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು ಕಣ, ಅಷ್ಟೇ. ನನ್ ಯಾರನ್ನು ತಡೆಯಕ್ಕಾಗೋದ ಇಲ್ಲ ಕಣ. ಅಯ್ಯೋ, ಇಷ್ಟ ಇದ್ರೆ ಹೋಗಿ ತೋರ್ಸ ನಿನ್ ಪೌರುಷ. ನಾನು ನೋಡೇ ಬಿಡ್ತೀನಿ. ತೋರ್ಸ್ಬೇಕು ತಾನೇ ನನ್ ಪೌರುಷನ. ಟಿವಿಲಿ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಲಕ್ ಫೇವರ್ಸ್ ದ ಬ್ರೇವ್ ಅಂತ. ಹಿಡ್ಕೊಳ್ಳಿ ಎವ್ರಿಬಡಿ ಹಿಡ್ಕೊಳ್ಳಿ. ಓಡ್ತಾ ಇದೆ, ಹಿಡ್ಕೊಳ್ಳಿ. ಯಾರು ಇಲ್ಲಿ ಧೈರ್ಯವಂತರಿದ್ದೀರಾ? ಲಕ್ ಫೇವರ್ಸ್ ದ ಬ್ರೇವ್. ಅದೃಷ್ಟ ಅನ್ನೋದು ಧೈರ್ಯವಂತರ ಕೈ ಹಿಡ್ದೆ ಹಿಡಿಯುತ್ತೆ. ನಾನು ವೀರ ಬಹದ್ದೂರ್ ಆ ಗೂಳಿನ ಹಿಡ್ದೆ ಹಿಡಿತೀನೀಗ. ಅರೆ ಚೆನ್ನಾಗಿ ತುಳಿದಾಕ್ಬಿಡ್ತು. ಅರೆ ಬೇಡ ಬೇಡ ಬೇಡ, ಕತ್ತು 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 ಕತ್ತು. ವಾ ಸಾರ್, ನೀವು ತುಂಬಾ ಧೈರ್ಯ ತೋರಿಸ್ಬಿಟ್ರಿ. ಹೇಳಿ ನಿಮ್ಗೆ ಏನ್ ಬೇಕು ಇನಾಮು? ಓ ಇಲ್ಲ ಬೇಡ ಸರ್, ನಾನು ಯಾವುದೇ ಇನಾಮ್ಗೋಸ್ಕರ ಮಾಡಲಿಲ್ಲ ಸರ್. ಆದ್ರೆ ಒಂದನ್ ಮಾತ್ರ ತೋರಿಸ್ಬೇಕಾಗಿತ್ತು. ಅದೃಷ್ಟ ಅನ್ನೋದು ಧೈರ್ಯವಂತರ ಜೊತೆ ಇರುತ್ತೆ ಅನ್ನೋದನ್ನ. ನೋಡ ಮೋಟು, ಜಬರ್ದಸ್ತಿಂದ ಪೌರುಷ ತೋರಿಸೋ ಅವಶ್ಯಕತೆ ಏನು ಇಲ್ಲ ಕಣ. ಅದರಿಂದ ತೊಂದ್ರೆನೇ ಆಗೋದು. ಬಾಸ್ ಇವತ್ತು ಮೋಟು ಹೆದರಿಕೆಗೆ ಹೆದರ್ಸ್ಬಿಟ್ಟಿದ್ದಾನೆ. ನಾವು ಇದೇ ಅವಕಾಶನ ಸದುಪಯೋಗ ಮಾಡ್ಕೊಂಡು ಅವನಿಗೆ ಮೇಲೋಗೋ ದಾರಿ ತೋರಿಸ್ಬೇಕು. ಅದೇ ನನ್ನ ಉದ್ದೇಶ, ಗೊತ್ತೇನ್ರ? ಈಗ ತಾನೇ ಒಂದು ಸೂಪರ್ ಆಗಿರೋ ತುಫಾನಿ ಐಡಿಯಾ ಬರ್ತಾ ಇದೆ. ತಗೋ. 1 2 3 ಎತ್ತು ಕೈ. ಫುರ್ಫುರಿ ನಗರದಲ್ಲಿ ಯಾರು ಧೀರ್ ಇದ್ರಿರಾ? ಈ ಬಾಕ್ಸರ್ ಜೊತೆ ಬಾಕ್ಸಿಂಗ್ ಮಾಡೋ ಅಂತವ್ರು? ಫುರ್ಫುರಿ ನಗರದಲ್ಲಿ ಮೋಟುಗಿಂತ ದೊಡ್ಡ ಬಹದ್ದೂರ್ ಯಾರಿದ್ದಾರೆ? ಬಾಕ್ಸರ್, ನಿನ್ನ ಚಾಲೆಂಜ್ ನ ಮೋಟುನ ಅಕ್ಸೆಪ್ಟ್ ಮಾಡ್ತಾನೆ. ಥ್ಯಾಂಕ್ ಯು ಮೋಟು. ಮಾಡ್ತೀಯ ಅಲ್ವಾ? ಯಾಕಿಲ್ಲ, ನಾನ್ ಬಾಕ್ಸರ್ನ ಸೋಲಿಸ್ತೀನಿ. ಅಯ್ಯ ಮೋಟು, ಏನು ಮಾಡ್ತಿದ್ಯಾ? ಇದು ಜಾನ್ ಮಾಡೋ ಮಸ್ಲತ್ತು ಕಣ. ಸುಮ್ನಿರ. ಅವನು ನಿನ್ಗೆ ಬಾಕ್ಸರ್ ಹತ್ರ ಒದೆ ತಿನ್ಸಕ್ ಟ್ರೈ ಮಾಡ್ತಿದ್ದಾನೆ ಕಣ. ಬೇಡ ಅಂತ ಹೇಳ್ಬಿಡು ನೀನು. ಇಲ್ಲ ಕಣ ಪತ್ಲು,
ಇದು ನನ್ನ ಮಾನ ಮರದೆ ಪ್ರಶ್ನೆ. ನಾನ್ ಹೋರಾಡ್ತೀನಿ. ಲಕ್ ಫೇವರ್ಸ್ ದ ಬ್ರೇವ್. ಆದ್ರೆ ಒಂದ್ ಮಾತು ಕೇಳೋ, ಅದೃಷ್ಟ ಅನ್ನೋದು ಧೈರ್ಯವಂತರ ಜೊತೆ ಇದ್ದೇ ಇರುತ್ತೆ. ಇವತ್ ನಾ ಫೈಟ್ ಮಾಡ್ತೀನಿ. ಬಾರೇ ಬಾಕ್ಸರ್, ನಿನ್ ಚಾಲೆಂಜ್ ನಾನು ಸ್ವೀಕರಿಸ್ತೀನಿ. ಬಾರೇ. ಬಾ 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 ಬಾ, ನೀನು ಜೀವನ ಪೂರ್ತಿ ಜ್ಞಾಪಕ ಇಟ್ಕೋತೀಯ. ಬಾ ಬಾ. ಓಯ್ ಬಾ ಬಾ. ಏಯ್ ಬಾ. ಏಯ್ ಬಾ. ಅಯ್ಯಮ್ಮ, ಮೋಟು ನೀನ್ ಬಾಕ್ಸಿಂಗ್ ಮಾಡ್ತಿದ್ಯೋ ಇಲ್ಲ ನನಗೆ ಹೊಡಿಬೇಕು ಅಂತಿದ್ಯೋ? ಏಯ್ ಇದನ್ನ ಇಲ್ಲ. One, two, three, four. Boxer out. ಮೋಟು ಗೆದ್ಬಿಟ್ಟ. ವಾ ವಾ ವಾ, ಸೂಪರ್ ಸೂಪರ್. ವಾ, ಮೋಟು ಗೆದ್ಬಿಟ್ಟ. ವಾ ವಾ, ಸೂಪರ್ ಸೂಪರ್. ಒಳ್ಳೆದಾಯ್ತು. ಸೂಪರ್ ಸೂಪರ್. ಮೋಟುಗೆ ಬಹದ್ದೂರಿ ಅನ್ಸ್ಕೊಳ್ಳೋ ತುಂಬಾ ಶೋಕಿ ಬಂದ್ಬಿಟ್ಟಿದೆ. ಅವನ್ನ ನಮ್ಮ ಬಲಿ ಮಾಡ್ಕೋಬೇಕು, ಅದ್ರಲ್ಲಿ ಮಜಾ ನೋಡ್ಬೇಕು. ಅವನು ಮತ್ತೆ ಯಾವತ್ತು ಬಹದ್ದೂರಿ ಬಗ್ಗೆ ಕನ್ಸು ಕೂಡ ಕಾಣಕ್ ಹೋಗ್ಬಾರ್ದು. ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು. ಹೆಣ್ಣು ನಂಬರ್ 2. ಅರೆ ಕವಿತೆನೆ ಬಿಡು. ಮೋಟುಗೆ ಒಂದ್ ಪರಿಹಾರ ಹುಡುಕ್ರು. ಎಂತ ಪ್ಲಾನ್ ಮಾಡ್ಬೇಕಂದ್ರೆ ಅವನೇ ನಮ್ಮ ಬಲೆಯಲ್ಲಿ ಬಂದ್ ಬೀಳ್ಬೇಕು. ನನ್ನ ಬ್ರಿಲಿಯಂಟ್ ಬೋರ್ಡಲ್ಲಿ ಎಂತ ಐಡಿಯಾ ಬರ್ತಾ ಇದೆ ಅಂತ ಅಂದ್ರೆ ಸಾಕು, ಫಟಾಫಟ್ ಹೇಳ್ಬಿಡಿ ಬಾಸ್, ಇಲ್ಲ ಅಂದ್ರೆ ತುಫಾನ್ ಹಾರೋಗ್ಬಿಡುತ್ತೆ. ಕೇಳಿ, ಧ್ಯಾನದಿಂದ ಕೇಳಿ. ಫುರ್ಫುರಿ ನಗರದಲ್ಲಿ ಒಂದು ಸುದ್ದಿ ಹಬ್ಬಿಸ್ಬಿಡಿ. ಕರಿ ಬೆಟ್ಟದ ಮೇಲೆ ಯಾರು ಹೋಗೋಕ್ಕಾಗೋದಿಲ್ಲ ಅಂತ. ಅದು ಎಷ್ಟು ಖತರ್ನಾಕ್ ಆಗಿದೆ ಅಂದ್ರೆ ಅಲ್ಲಿ ಯಾರೇ ಹೋದ್ರು ಮತ್ತೆ ವಾಪಸ್ ಬರೋದಿಲ್ಲ ಅಂತ. ವಾವ್ ಬಾಸ್ ವಾವ್, ಏನ್ ಐಡಿಯಾ ಮಾಡಿದೀರಾ. ಈಗ್ಲೇ ಈ ಸುದ್ದಿನ ಫುರ್ಫುರಿ ನಗರ ತುಂಬಾ ಬೆಂಕಿ ತರ ಹಬ್ಬಿಸ್ಬಿಡ್ತೀನಿ. ಕೇಳಿ ಅಣ್ಣಂದ್ರೆ ಕೇಳಿ, ಕಿವಿ ಕೊಟ್ಬಿಟ್ಟು ಕೇಳಿ. ಕರಿ ಬೆಟ್ಟದ ಮೇಲ್ಗಡೆ ಯಾರಿಗೂ ಹೋಗೋದಕ್ಕೆ ಆಗೋದಿಲ್ಲ. ಅದು ಎಷ್ಟು ಖತರ್ನಾಕ್ ಅಂದ್ರೆ ಅಲ್ಲಿ ಯಾರೇ ಹೋದ್ರು ಮತ್ತೆ ವಾಪಸ್ ಬರೋಕ್ಕಾಗೋದಿಲ್ಲ. ನಾನು ಆ ಜಾಗಕ್ಕೆ ಖಂಡಿತ ಹೋಗ್ತೀನಿ ಕಣ. ಹೋಗಿ ವಾಪಸ್ ಬಂದೇ ಬರ್ತೀನಿ. ಫುರ್ಫುರಿ ನಗರದವ್ರಿಗೆಲ್ರಿಗೂ ತೋರಿಸ್ತೀನಿ ನಾನು ನಿಜವಾದ ಬಹದ್ದೂರ್ ಅನ್ನೋದನ್ನ. ಅಲ್ಲ, ಒಳ್ಳೆ ತಿಕ್ಲದ ತರ ಆಡ್ತೀಯಲ್ಲ ನೀನು. ಎಲ್ಲ ವಿಷಯಕ್ಕೂ ಮೂಗ್ ತೋರ್ಸಕ್ ಹೋಗ್ತಾ ಇರ್ತೀಯಲ್ಲ. ನಿನ್ ತಾಕತ್ ಎಲ್ಲಿ ತೋರ್ಸ್ಬೇಕು ಅಲ್ಲಿ ತೋರ್ಸೋ. ಸಿಕ್ ಕಡೆ ಎಲ್ಲ ತೋರ್ಸಕ್ ಹೋಗ್ಬಾರ್ದು ಕಣ, ತಿಳ್ಕೊ. ಇಲ್ಲ ಪತ್ಲು, ನಾನು ಈ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೋತೀನಿ ಕಣ. ನಿನ್ಗೆ ಗೊತ್ತಲ್ಲೋ ಲಕ್ಸ್ ಫೇವರ್ ದ ಬ್ರೇವ್ ಅನ್ನೋದು. ನೋ ನೋ ನೆವರ್. ನಾನನ್ ತಾಕತ್ ತೋರ್ಸೋದನ್ನ ಯಾರಿಂದನೂ ತಡೆಯಕ್ ಸಾಧ್ಯ ಇಲ್ಲ. ನಿನ್ನಿಂದಲೂ ಸಾಧ್ಯ ಇಲ್ಲ ಕಣೋ. ನಡ, ನಿನ್ ನನಗಿಂತ ಅದೇ ಮುಖ್ಯ ಅಂತ ಹೇಳಿದ್ರೆ ನೀನ್ ಇಷ್ಟ ಬಂದಂಗ್ ಮಾಡ್ಕೊಳ್ಳೋ. ನಡಿ, ನಾನು ಬರ್ತೀನಿ ನಿನ್ ಜೊತೆ, ನೋಡೋಣ. ನೋಡಿ, ಇಲ್ಲಿ ಯಾರು ಬರ್ದೇ ಇರೋದಕ್ಕೋಸ್ಕರ ನಾನು ನನ್ನ ಕಳ್ತನದ ಕೆಲಸನ ಆರಾಮಾಗಿ ಮಾಡ್ತಾ ಇದ್ದೆ. ನೀನ್ ಇವಾಗ ಈ ತರ ಹೇಳ್ಬಿಟ್ಟು ಎಲ್ಲಾ ಕಡೆ ಸುದ್ದಿ ಎಬ್ಬರಿಸ್ಬಿಟ್ಟಿದ್ಯಾ. ಜನ ಇವಾಗ ಇಲ್ಲಿ ಬರೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಬರೋ ಧೈರ್ಯ ಬರೀ ಮೋಟು ಮಾತ್ರ ಮಾಡಕ್ಕಾಗೋದು. ಯಾವಾಗ ಮೋಟು ಇಲ್ಲಿಗೆ ಬರ್ತಾನೋ ಅವನ್ ಇಲ್ಲಿಂದ ಸೀದಾ ಮೇಲ್ಗಡೆ ಹೋಗ್ಬಿಡ್ತಾನೆ. ನಾವು ಪೂರ್ತಿ ತಯಾರಾಗಿದ್ದೀವಿ ಅವನ್ನ ಮೇಲೆ ಕಳ್ಸಕ್ಕೆ. ನನ್ನ ಸ್ನೇಹಿತ, ಬೇಡ ಕಣೋ, ಇಲ್ಲಿಂದ ವಾಪಸ್ ಹೊಟ್ಟಬಿಡೋಣ. ಬರೋ, ಇಲ್ಲಿ ಬಹಳ ತೊಂದ್ರೆ ಇದೆ ಅನಿಸ್ತಾ ಇದೆ ಕಣೋ. ನಾನು ತೊಂದ್ರೆ ಎದುರಿಸೋದಲ್ಲಿ ನಿಸ್ಸೀಮ ಕಣ. ಹೋಗಿ ನೋಡೇ ಬಿಡ್ತೀನಿ ಏನು ಅಂತ. ಬಾಯ್ ಬಾಯ್ ಮೋಟು. ಮೋಟು, ಬಂಡೆ ಬೀಳ್ತಾ ಇದೆ, ದೂರ ಬರೋ.
ಬಾಯ್ ಬಾಯ್ ಮೋಟು ಪಾತ್ಲು. ಇವಾಗ ಈ ಮಿಸೈಲ್ ಇವ್ರನ್ನ ಮೇಲ್ಗಡೆ ಹಾರಿಸ್ಕೊಂಡು ಹೋಗ್ಬಿಡುತ್ತೆ. ಜಾನ್, ನೀನು ಮೋಟುನಲ್ಲ, ನನ್ನನ್ನು ಹಾಳು ಮಾಡಕ್ ಬಂದಿದ್ಯಾ? ಓಹೋ, ಇದಾ ನಿಮ್ ಡೆನ್ನು? ಸೀನಿಯರ್ ಡಾನ್ ಮತ್ತೆ ಜೂನಿಯರ್ ಡಾನ್ ಇಬ್ರು ಇಲ್ಲ ಇದ್ದೀರಾ? ಏಯ್, ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಚಿಂಗಂ ಸರ್, ಈ ಸೀನಿಯರ್ ಡಾನ್ಗೆ ಮತ್ತೆ ಜೂನಿಯರ್ ಡಾನ್ಗೆ ನೀವು ಸಖತ್ತಾಗಿ ಶಿಕ್ಷೆ ಕೊಡ್ಬೇಕು ಸರ್. ಅದಕ್ ಮೊದ್ಲು ನಾನು ಜಾನ್ಗೆ ಶಿಕ್ಷೆ ಕೊಡ್ಬೇಕು. ಇವನು ನನ್ನ ಎಲ್ಲಾ ರೀತಿಯಲ್ಲೂ ಬರ್ಬಾದ್ ಮಾಡಕ್ ಬಿಟ್ಟ. ನಿಂತ್ಕೋ ಜಾನ್, ನಿಂತ್ಕೋ ಜಾನ್. ಬಿಡಲ್ಲ ನೀನ, ನಿಂತ್ಕೋ. Watch India's largest kids library only on Jio Hotstar. Download the app now.